ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆರವುಗೊಳಿಸಿ ಸವರ್ಣೀಯರಿಂದ ದಲಿತರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ದಲಿತ ಪರ ಸಂಘಟನೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಟ್ಟಣದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಹೊಸಕೋಟೆ ತಾಲೂಕಿನ ದಂಡುಪಾಳ್ಯ ಗ್ರಾಮದ ಬಳಿ ಯಾವುದೇ ಸರ್ವೆ ನಂಬರ್ ಇಲ್ಲದೆ ಇರುವ ಸ್ಥಳದಲ್ಲಿ ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ನಾಮಫಲಕವಿಟ್ಟು ಈ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಸಮುದಾಯ ಭವನ ಅಥವಾ ವಸ್ತು ಸಂಗ್ರಹಣಾ ಕಟ್ಟಡ ನಿರ್ಮಾಣ ಮಾಡುವುದಾಗಿ ದಲಿತ ಪರ ಸಂಘಟನೆಗಳು ತೀರ್ಮಾನಿಸಿದ್ದವು. ಆದರೆ ಈಗ ಏಕಾಏಕಿ ಕೆಲವು ಪ್ರಭಾವಿಗಳು ಈ ಜಮೀನು ಕಬಳಿಕೆ ಮಾಡುವ ಉದ್ದೇಶದಿಂದ ಇಲ್ಲಿ ಇದ್ದಂತಹ ಅಂಬೇಡ್ಕರ್ ನಾಮಫಲಕ ಕಿತ್ತು ಪೊಲೀಸ್ ಠಾಣೆಯಲ್ಲಿ ಪ್ರಭಾವ ಬಳಸಿ ಸುಳ್ಳು ಕೇಸು ದಾಖಲಿಸಿ ಈಗಿರುವ ಅಂಬೇಡ್ಕರ್ ಭಾವಚಿತ್ರ ಸಹ ತೆರವುಗೊಳಿಸಬೇಕು ಎಂದು ತಿಳಿಸಿರುವುದು ಖಂಡನೀಯ ಎಂದು ವ್ಯವಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಸೂಲಿಕುಂಟೆ ಆನಂದ್ ರವರು ಆಗ್ರಹಿಸಿದ್ದಾರೆ. ಒಂದು ವೇಳೆ ಇದಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಹೋದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ, ಪ್ರಜಾಶಕ್ತಿ ಸೇವಾ ಸಂಘ, ಕರ್ನಾಟಕ ದಲಿತ ಸಮಾಜ ಸೇನೆ ಹಾಗೂ ದಲಿತ ಪರ ಸಂಘಟನೆಗಳ ವ್ಯವಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸೂಲಿಕುಂಟೆ ಆನಂದ, ರಾಜ್ಯಾಧ್ಯಕ್ಷರಾದ ಬೆಟ್ಟಪ್ಪ, ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ಮುತ್ತು, ಕಾರ್ಯಾಧ್ಯಕ್ಷರಾದ ಮಂಜು, ಅಂಬರೀಶ್, ಅಯ್ಯಪ್ಪ, ಮಂಜು, ಮಹಿಳಾ ಘಟಕ ನವ್ಯಶ್ರೀ, ಶೋಭಾ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜೈ ಭೀಮ್ ಬಂಧುಗಳೇ, ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ಹಾಗೂ ಪ್ರಜಾಶಕ್ತಿ ಸೇವಾ ಸಂಘ, ಭೀಮ್ ಆರ್ಮಿ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ NH7 ಚೆನ್ನೈ ಹಾಗೂ ಬೆಂಗಳೂರಿಗೆ ಹಾದು ಹೋಗುವಂಥ ರಸ್ತೆಯಲ್ಲಿ 22 ಗುಂಟೆ ಜಾಗ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೀಸಲಿಡಬೇಕಂತ ಹೇಳ್ಬಿಟ್ಟು ಈಗಾಗಲೇ ಇಲ್ಲಿನ ದಲಿತ ಸಂಘಟನೆಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ AC ಗೆ ಹಾಗೂ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೂ ಇಲ್ಲಿನ ಸ್ಥಳೀಯ ಮೃತರಿಗೂ ಸಹ ಇಲ್ಲಿ ನಾವು ಈ ಹಿಂದೆ 5/9/2022 ನಾವೆಲ್ಲ ಸಂಘಟನೆಗಳು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಇದನ್ನು ಅರಿತ ಕೆಲವರು ಮನೋವಾದಿಗಳು, ಕೆಲವು ಜಾತಿವಾದಿಗಳು, ಕೆಲವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಇದನ್ನು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಒಂದು ಜಮೀನನ್ನು ಕಬಳಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಯಾವುದೇ ಖಾಸಗಿ ಸೊತ್ತಲ್ಲ, ಯಾರದೇ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಇದು. ಹಾಗೂ ಯಾರೇ ಕೆರೆ ಕುಂಟೆಗಳನ್ನ ನಾವು ಕೇಳ್ತಾ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮ್ಯೂಸಿಯಂಗೆ ನಾವು ಕೇಳ್ತಾ ಇದ್ದೀವಿ, ಅಥವಾ ಒಂದು ಗ್ರಂಥಾಲಯಕ್ಕೆ ನಾವು ಕೇಳ್ತಾ ಇದ್ದೀವಿ, ಅಥವಾ ಅವರ ಹೆಸರಿನಲ್ಲಿ ಒಂದು ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ನಾವು ಕೇಳ್ತಾ ಇದ್ದೀವಿ. ಪಕ್ಕದಲ್ಲೇ ದಲಿತ ಕಾಲುವಣಿ ಇದೆ, ಅಲ್ಲಿ ತಲೆತಲಾಂತರಗಳಿಂದ ವಾಸ ಮಾಡ್ತಾ ಇದ್ದರೂ ಸಹ ಅವರಿಗೆ ತಲೆಗೊಂದು ಸೂರಿಲ್ಲ. ಅಂಥವ್ರಿಗೆ ಮನೆಗಳು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ದಲಿತ ಸಂಘಟನೆಗಳು, ಬೇಟಪ್ಪ ಅವರು, ಮುತ್ತು ಅವರು, ಇನ್ನೂ ಅನೇಕ ದಲಿತ ಮುಖಂಡರುಗಳು ಇದು ಪ್ರಯತ್ನ ಮಾಡ್ತಾ ಇದ್ದರೂ ಸಹ ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಭಾವಚಿತ್ರವನ್ನು ಏನು ನಾವು ಇಲ್ಲಿ ನೆಟ್ಟಿದ್ವಿ, ಅದನ್ನು ಕೆಲವು ಮನೋವಾದಿಗಳು, ಕೆಲವು ಜಾತಿವಾದಿಗಳು, ಕೆಲವು ಪ್ರಭಾವಿಗಳು ಈ ಜಾಗನ ಲಪ್ತಾಯಿಸಲಿಕ್ಕೆ ಸಂಚನ್ನು ರೂಪಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಕಿತ್ತಾಕಿದ್ರು. ಇತ್ತೀಚೆಗೆ ನಮ್ಮ ಸಂಘಟನೆಗಳವರೆಲ್ಲ ಬಂದು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿತ್ರವನ್ನು ಅನಾವರಣ ಇಲ್ಲಿ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನೀವೇನು ದಲಿತ ವಿರೋಧಿಗಳಾಗಿದ್ದೀರಾ, ಏನು ಅಂಬೇಡ್ಕರ್ ಅವರು ವಿರೋಧಿಗಳಾಗಿದ್ದೀರಾ, ನಿಮಗೆ ತಕ್ಕ ಪಾಠವನ್ನು ಎಲ್ಲ ದಲಿತ ಸಂಘಟನೆಗಳು ನಾವು ಕಲಿಸ್ತೀವಿ. ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಈ ವಿಚಾರಕ್ಕೆ ಏನಾದರೂ ನೀವು ಬಂದಿದ್ದೇ ಆದಲ್ಲಿ, ಇಲ್ಲಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಿದ್ದೇ ಆದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ. ಹೊಸಕೋಟೆಯನ್ನು ಬಂದ್ಗೆ ಸಹ ನಾವು ಎಲ್ಲ ಸಂಘಟನೆಗಳ ವತಿಯಿಂದ ಕರೆಯನ್ನು ನೀಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್. ಮೊದಲು ಎಲ್ಲ ಸಂಘಟನೆಗಳು ಸೇರಿ 2022 ಇಲ್ಲಿ ನೆಟ್ಟಿರ್ತಕ್ಕಂಥದ್ದು. ಅಂದರೆ ಇದು ಯಾವುದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಇದು ನಂಬರ್ಲೆಸ್ಸು ಸರ್ಕಾರಿ ಗೋಮಾಳ, ನಂಬರ್ಲೆಸ್ಸು ಜಮೀನಿದು. ಇದರಲ್ಲಿ ಕೆಲವು ಪ್ರಭಾವಿಗಳಿಗೆ ಇದ್ರ ಮೇಲೆ ಕಣ್ಣು ಬಿದ್ದಿರ್ತಕ್ಕಂಥದ್ದು. ಇದು ಆ ಹಿಂದೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಭಾವಚಿತ್ರವನ್ನು ನಾವಿಲ್ಲಿ ಅಳವಡಿಸಿದ್ವಿ. ಅದನ್ನು ಮನಗೊಂಡಂಥ ಕೆಲವು ಪ್ರಭಾವಿಗಳು, ಜಾತಿವಾದಿಗಳು, ಕೆಲವು ಮನೋವಾದಿಗಳು ಅದನ್ನು ಕಿತ್ತಿರ್ತಕ್ಕಂಥದ್ದು. ಆಮೇಲೆ ಬಂದು ನಮ್ಮ ಕಾರ್ಯಕರ್ತರುಗಳು, ಸಂಘಟನೆ ಪದಾಧಿಕಾರಿಗಳು, ಅಧ್ಯಕ್ಷರೆಲ್ಲ ಬಂದು ಮತ್ತೊಮ್ಮೆ ಇಲ್ಲಿ ನೆಟ್ಟಿರ್ತಕ್ಕಂಥದ್ದು. ಆದ ಕಾರಣ ಇವತ್ತು ಈ ಪತ್ರಿಕೆ ಹೇಳಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಯಾವುದೇ ಖಾಸಗಿ ಸೊತ್ತಿಗೆ ನಾವೇನು ಬಂದಿಲ್ಲ. ಕಾನೂನಿನ ಅಡಿಯಲ್ಲಿ ಏನು ಗೋಮಾಳ, ಸರ್ಕಾರಿ ಗೋಮಾಳ ಆಗಿರ್ಬೋದು, ಯಾವುದೇ ಖಾಸಗಿ ಸೊತ್ತಾಗಿದ್ದರೆ ಅದ್ರ ಮೇಲೆ ಕ್ರಮ ತಗೋಬೋದು, ಯಾರೇ ಆಗಿರ್ಬೋದು. ಇದು ಸರ್ಕಾರಿ ಗೋಮಾಳ ಆಗಿರೋದ್ರಿಂದ ತಲೆಗೊಂದು ಸೋರು ಕೊಡಬೇಕು, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮ್ಯೂಸಿಯಂ ಮಾಡಲಿಕ್ಕೂ ಅವಕಾಶ ಇದೆ ಕಾನೂನಲ್ಲಿ, ಅಥವಾ ತಲೆಗೊಂದು ಸೂರನ್ನು ಕೊಡ್ಬೋದು, ಗ್ರಂಥಾಲಯ ಮಾಡ್ಬೋದು. ಮುಖ್ಯವಾಗಿ
ಯಾಕಂದರೆ ಚೆನ್ನೈ ಹಾಗೂ ಬೆಂಗಳೂರಿಗೆ ಹಾದು ಹೋಗುವಂಥ ಒಂದು ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಪಕ್ಕದಲ್ಲೇ ದಲಿತ ಕಾಲೋನಿಗಳಿದೆ, ಎಲ್ರಿಗೂ ಅನುಕೂಲ ಆಗುತ್ತೆ, ಬಡವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ನಿಟ್ಟಿನಲ್ಲಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮ್ಯೂಸಿಯಮ್ಮು ಎಲ್ಲ ಸಂಘಟನೆಗಳು ಕೇಳ್ತಾ ಇರ್ತಾರೆ. ಜೈ ಭೀಮ್ ಬಂಧುಗಳೇ, ಇವತ್ತು ಹೊಸಕೋಟೆ ತಾಲೂಕು 107, 106, 108 ಸರ್ವೆ ನಂಬರ್ ಸಂಬಂಧಪಟ್ಟ ಮಧ್ಯದಲ್ಲಿರೋಂಥ ಜಮೀನಿಗೆ ನಂಬರ್ಲೆಸ್ಸು ನಾವು 2021-22ರಲ್ಲಿ ನಾವು ಎಲ್ಲ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅರ್ಜಿ ಮುಖಾಂತರ ತಿಳಿಸಿದ್ದೀವಿ. ಇದುವರೆಗೂ ಆವತ್ತಿನ ದಿನಗಳಲ್ಲಿ ಯಾವುದೋ ಡಾಕ್ಯುಮೆಂಟ್ ತಂದುಕೊಟ್ಟಿರೋದಿಲ್ಲ. ಈಗ ಸಾಗುವಲ್ಲಿ ಒಂದು ಕೈ ಬರೋ ಪಾನಿಗಳು ಯಾವುದೇ ರೀತಿಯಲ್ಲೂ ತಾಲೂಕು ಕಚೇರಿಯಲ್ಲಿ ಎಂಟ್ರಿ ಇರೋದಿಲ್ಲ, ಯಾವುದೇ ರೀತಿಯಲ್ಲೂ ಕಚೇರಿ ಒಳಗಡೆ ಡಾಕ್ಯುಮೆಂಟ್ ಸಿಗೋದಿಲ್ಲ. ಇವರೇ ಸೃಷ್ಟಿ ಮಾಡ್ಕೊಂಡು ಇವಾಗ ನಮಗಾಗಿದೆ. ಸರ್ಕಾರಿ ಜಮೀನಲ್ಲಿ ಸರ್ವೆ ನಂಬರ್ ಇದ್ದರೆ ಮಾಡ್ಕೊಳ್ಳಿ, ನಂಬರ್ಲೆಸ್ ಯಾವ ಸರ್ಕಾರಿ ಅಧಿಕಾರಿಗಳು ಮಾಡಿಕೊಡೋದಕ್ಕೆ ಬರೋದಿಲ್ಲ. ಇದು ಸುಮಾರು ವರ್ಷಗಳಿಂದ ಯಾರನ್ನ ಬೇಕಾದ್ರೆ ಯಾವ ಕೋರ್ಟಲ್ಲಿ ಬೇಕಾದ್ರೆ ಕೇಳಿ, ಯಾವ ಇದ್ರ ಬೇಕಾದ್ರೆ ಕೇಳಿ, ಯಾವ ಲಾಯರ್ಗಳ ಹತ್ರ ಬೇಕಾದ್ರೆ ಕೇಳಿ, ಯಾವ ತಹಸೀಲ್ದಾರ್ ಜಿಲ್ಲಾಧಿಕಾರಿ ಹತ್ರ ಕೇಳಿ, ನಂಬರ್ಲೆಸ್ನ ಯಾರಿಗೂ ಮಾಡ್ಕೊಡೋಕ್ಕೆ ಅಧಿಕಾರ ಇಲ್ಲ, ಸರ್ಕಾರಕ್ಕೆ ಕೊಡಬೇಕು. ಇವರು ಭೂಮಾಫಿಗಳು ಏನು ಮಾಡ್ತಾಯಿದ್ದಾರೆ, ಮಾರಾಟ ಮಾಡ್ಕೊಳೋದಕ್ಕೆ ಇವ್ರನ್ನ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ಕೊಂಬಂದು ಇದು ನಮಗಾಗಿದೆ. ಯಾವ ಅಡಿಯಲ್ಲಾಗಿದೆ, ನಂಬರ್ಲೆಸ್ ಯಾವುದೇ ರೀತಿಯಲ್ಲಿ ಮಾಡ್ಕೊಡೋಕ್ಕೆ ಅಧಿಕಾರ ಇಲ್ಲ. ದಯವಿಟ್ಟು ಎಷ್ಟೇ ಸರಿ ನಾವು ತಿಳಿಸಿದ್ರು ತಿರ್ಗಿ ಮತ್ತೆ ಅದು ನಮ್ಮ ಹತ್ರ ಸಾಗುವಲ್ಲಿದೆ ಅಂತ ತಗೊಂಬಂದು ತೋರಿಸ್ತಾ ಇದ್ದಾರೆ. ಆ ಥರ ಇದ್ರೆ ಲೀಗಲಾಗಿ ಕೋರ್ಟಲ್ಲಿ ಮಾಡ್ಕೊಂಬನ್ನಿ, ನಮ್ಮನ್ನು ಬೇಕಾದ್ರೆ ಕೋರ್ಟ್ನಿಂದ ಪಾರ್ಟಿ ಮಾಡ್ಕೊಂಡು ನಮ್ಮನ್ನು ಕೇಸ್ ನಡೆಸಿ ನಾವು ನಡೆಸೋದಕ್ಕೆ ರೆಡಿಯಾಗಿದ್ದೀವಿ. ಸಾರ್ವಜನಿಕರಿಗೆ ಎಷ್ಟೇ ಅಧಿಕಾರಿಗಳಿಗೆ ಹೇಳಿದ್ರು ಅವ್ರು ಗಮನಕ್ಕೆ ತಗೊತಾ ಇಲ್ಲ. ಇಲ್ಲಿಲ್ಲ ಸ್ಥಳೀಯ ಅಧಿಕಾರಿಗಳು ತಹಸೀಲ್ದಾರ್ಗೆ ಅವರು ತಗೊತಾ ಇಲ್ಲ. ಇವರೇನು ಭೂಮಾಫಿಗಳು ಏನು ಮಾಡ್ತಾರೆ, ದುರುಪಯೋಗ ಮಾಡಿಕೊಂಡು ಅಂಬೇಡ್ಕರ್ ಬೋರ್ಡನ್ನು ಕಿತ್ತಾಕೋದು, ಕಲ್ಲಿಂದ ಹೊಡೆಯೋದು, ತುಂಬ ಅವಮಾನ ಮಾಡ್ತಾ ಇದ್ದಾರೆ. ಸರ್, ಈಗ ಚುನಾವಣೆ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ, ನೀತಿ ಸಮಿತಿ ಇರೋದ್ರಿಂದ ನಾವು ಹೋರಾಟ ಮಾಡ್ತಾಯಿಲ್ಲ. ಈಗ 10ನೇ ತಾರೀಕು ತದ ನಂತರ ಚುನಾವಣೆಯ ಕೋಡ್ ಆಫ್ ಕಾಂಡಕ್ಟ್ ತೆರವು ಆದ ನಂತರ ನಾವು ಇದ್ರ ಸಲುವಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗ ನಾವು ಹಮ್ಮಿಕೊತೀವಿ. ಹಂತವಾಗಿ ಇದಕ್ಕೆ ನಮಗೆ ಈ ಜಾಗನ ಪಡೀಲಿಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮ್ಯೂಸಿಯಂ ಮಾಡಲಿಕ್ಕೆ ಪಡೀಲಿಕ್ಕೆ ಯಾವ ರೀತಿ ಹೋರಾಟ ಬೇಕೋ, ಕಾನೂನಿನ ಹೋರಾಟ ಆಗಿರ್ಬೋದು, ಹಂಗೆ ಹೋರಾಟ ಆಗಿರ್ಬೋದು, ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಈ ಹಿಂದೆ ಇದ್ರ ಹಿಂದೆ ಯಾರು ಪ್ರಭಾವಿಗಳಿರ್ತಾರೋ ಸರ್ಕಾರಿ ಗೋಮಾಳನ ನಂಬರ್ಲೆಸ್ನ ಮಾಡಿಕೊಡ್ಲಿಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಅಂಥವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊತೀವಿ ಮುಂದಿನ ದಿನಗಳಲ್ಲಿ. ಈಗಾಗಲೇ ನಾನು ಹೇಳಿದಂಗೆ ಈಗ ಚುನಾವಣೆಯ ನೀತಿ ಸಮಿತಿ ಅಡ್ಡಿ ಇರೋದ್ರಿಂದ ನಾವು ಯಾವುದೇ ಹೋರಾಟ ಮಾಡಲಿಕ್ಕೆ ಆಗ್ತಾಯಿಲ್ಲ. ಚುನಾವಣೆಯ ನೀತಿ ಸಮಿತಿ 10ನೇ ತಾರೀಕಿಗೆ ತೆರವಾಗುತ್ತೆ. ತದನಂತರ ಎಲ್ಲ ಸಂಘಟನೆಗಳನ್ನು ಒಟ್ಟುಗೂಡಿಕೊಂಡು ಎಲ್ಲ ಸಂಘಟನೆಗಳ ಜೊತೆ ನಾವು ಚರ್ಚೆ ಮಾಡಿ ಇದಕ್ಕೆ ಯಾವ ರೀತಿ ನಾವು ಹೋರಾಟವನ್ನು ರೂಪಿಸಬೇಕಂತೇಳಿ ಚರ್ಚೆ ಮಾಡಿ ಹಂತವಾಗಿ ಈ ಜಾಗನಂತೂ ಬಿಡುವಂಥ ಪ್ರಶ್ನೆನೇ ಇಲ್ಲ. ಇಲ್ಲಿ ತಲೆಗೊಂದು ಸೂರು ಕೊಡಲೇಬೇಕು. ಯಾರಿಗೆ ತಲೆಗೊಂದು ಸೂರು ಇಲ್ವೋ ಅವ್ರಿಗೆ ಆಗಲೇಬೇಕು, ಅಥವಾ ಗ್ರಂಥಾಲಯ ಆಗಬೇಕು, ಅಥವಾ ಅಂಬೇಡ್ಕರ್ ಸಮುದಾಯ ಭವನ ಆಗಲಿ ಬಿಡಿ ಸರ್. ಇವತ್ತು ನೋಡಿ, ದೊಡ್ಡ ಚೌಟ್ರಿಗಳಿದೆ, ಲಕ್ಷಾಂತರ ರೂಪಾಯಿ ಕಟ್ಟಿ ಬಡವರು ಹೋಗ್ಬಿಟ್ಟು ಅಲ್ಲಿ ಮದುವೆಗಳು ಮಾಡೋಕ್ಕಾಗಲ್ಲ, ಕಾರ್ಯಕ್ರಮಗಳು ಮಾಡ್ಕೊಳಕ್ಕಾಗಲ್ಲ. 22 ಗುಂಟೆಯಲ್ಲಿ ಒಂದು ಚಿಕ್ಕದಾಗಿ ಸಮುದಾಯ ಭವನ ಮಾಡಿದ್ರೆ ಬಡವ್ರಿಗೆ ಎಷ್ಟೋ ಅನುಕೂಲ ಆಗುತ್ತೆ. 10,000-15,000 ಅಲ್ಲಿ ಒಂದು ಫೀಸನ್ನು ಕಟ್ಬಿಟ್ರೆ ಅವರು ನಿರಂತರವಾಗಿ ಅಲ್ಲಿ ಕಾರ್ಯಕ್ರಮ ಮಾಡ್ಕೋಬೋದು, ಒಂದು ಮದುವೆ ಮಾಡ್ಕೋಬೋದು, ಇಲ್ಲ ಯಾವುದೋ ಒಂದು ಕಾರ್ಯಕ್ರಮ, ಸಂಘಟನೆಗಳ ಕಾರ್ಯಕ್ರಮವನ್ನೇ ಮಾಡ್ಕೋಬೋದು. ಇದಕ್ಕಾಗಿ ಈ ಜಾಗವನ್ನು ಬಿಡೋ ಪ್ರಶ್ನೆಯೇ ಇಲ್ಲ. ಯಾರು ಈ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರು ಭೂಮಾಫಿಯಾಗಲಿದ್ದಾರೆ, ಯಾರು ರಿಯಲ್ ಎಸ್ಟೇಟ್ ದಂಧೆಕೋರರು ಇದ್ರ ಮೇಲೆ ಕಣ್ಣಾಕಿದ್ದಾರೆ, ಅವ್ರ ವಿರುದ್ಧ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಖಾಂತರ ನಿಮ್ಮನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ. ಮುಂದಿನ ದಿನಲ್ಲಿ ಏನಾದರೂ ಬಂದು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ನೀವು ಮುಟ್ಟಿದ್ದೇ ಆದಲ್ಲಿ ಈ ದಲಿತರ ಶಕ್ತಿ ಏನಂತಕ್ಕಂಥದ್ದನ್ನು ನಾವು ತೋರಿಸ್ತೀವಿ ಈ ಹೊಸಕೋಟೆಯಲ್ಲಿ ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್.